ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ನಾನು ಹಸ್ಬೆಂಡ್ ಜೊತೆ ಶಾಪಿಂಗ್ ಬಂದಿದ್ದೀನಿ ವಿಶಾಲ್ ಮಾರ್ಟಿಗೆ. ಬನ್ನಿ ಹೋಗೋಣ. ಸೊ ಇದು ವಿಶಾಲ್ ಮಾರ್ಟು, ಮಳೆ ಬರ್ತಾ ಇದೆ. ಸೊ ಬನ್ನಿ ಹೋಗೋಣ ಒಳಗಡೆ. ಸೊ ನನಗೆ ಸ್ವಲ್ಪ ನೈಟ್ ವೇರ್ ಡ್ರೆಸ್ ತೊಗೋಬೇಕು ಅಂತ ಬಂದೆ. ಇಲ್ಲಿ ನೈಟ್ ವೇರ್ ಡ್ರೆಸ್ಸು ಕಡಿಮೆ ರೇಟಿಗೆ ಚೆನ್ನಾಗಿರೋ ಕ್ವಾಲಿಟಿ ಡ್ರೆಸ್ಗಳು ಸಿಗುತ್ತೆ. ಸೊ ನಾನು ಪ್ಯಾಂಟನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಹಸ್ಬೆಂಡ್ ವೀಡಿಯೋ ಮಾಡ್ತಾ ಇದ್ದಾರೆ. ನನಗಂತೂ ಯಾವ ಪ್ಯಾಂಟು ಇಷ್ಟ ಆಗ್ತಾ ಇಲ್ಲ. ನೋಡೋಣ ಯಾವ್ದು ಸೆಲೆಕ್ಟ್ ಮಾಡ್ತೀನಿ ಅಂತ. ಸೈಜು ಸಿಕ್ಕಿದ್ರೆ ಕ್ವಾಲಿಟಿ ಚೆನ್ನಾಗಿರಲ್ಲ, ಕ್ವಾಲಿಟಿ ಚೆನ್ನಾಗಿದ್ದಿದ್ದು ನಂಗೆ ಸೈಜು ಸಿಗ್ತಾ ಇರಲಿಲ್ಲ. ಸೊ ಹುಡುಕ್ತಾ ಇದ್ದೀನಿ. ಕಲೆಕ್ಷನ್ ತುಂಬ ಇದೆ, ಬಟ್ ನಂಗೆ ಯಾವುದು ಇಷ್ಟ ಆಗ್ತಾ ಇಲ್ಲ. ಓಕೆ, ಹಸ್ಬೆಂಡಿಗೂ ಡ್ರೆಸ್ ತೊಗೋಬೇಕು ಒಂದೆರಡು ಅಂತ ಹೇಳ್ತಾಯಿದ್ರು. ಸೊ ಅವ್ರದ್ದು ಸೆಲೆಕ್ಟ್ ಮಾಡೋಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಬಾಯ್ಸ್ ಸೆಕ್ಷನ್ಗೆ ಬಂದ್ವಿ. ಇಲ್ಲಿ ಸಹ ತುಂಬ ಕಲೆಕ್ಷನ್ಸ್ ಇದೆ. ಹಸ್ಬೆಂಡು ನಾನೊಂದು 2 ಟಿ ಶರ್ಟ್ ತಗೋತೀನಿ ಡ್ಯೂಟಿಗೆ ಹಾಕಲಿಕ್ಕೆ ಅಂತ ಹೇಳ್ತಾಯಿದ್ರು. ಸೊ ನೋಡ್ತಾ ಇದ್ದಾರೆ. ನೋಡೋಣ ಯಾವ್ದು ಸೆಲೆಕ್ಟ್ ಮಾಡ್ತಾರೆ ಅಂತ. ತುಂಬ ಕಲೆಕ್ಷನ್ಸ್ ಇದೆ ಕಡಿಮೆ ರೇಟಿಗೆ. ಡೈಲಿ ವೇರ್ಗೆಲ್ಲ ಬೆಸ್ಟು ವಿಶಾಲ್ ಮಾರ್ಟಿಗೆ ಹೋಗಿ ಶಾಪಿಂಗ್ ಮಾಡೋದು. ಸೊ ಹಾಗೆ ಸ್ವಲ್ಪ ಮ್ಯಾಟ್ಗಳು ಮತ್ತು ಕಿಚನ್ ಐಟಮ್ಸ್ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲಿ ಹಸ್ಬೆಂಡಿಗೆ ವಾಸ್ ಇಷ್ಟ ಆಯಿತು ಅಂತ ನೋಡ್ತಾ ಇದ್ರು. ಫುಲ್ ತೊಗೊಂಡೋದ್ರೆ ಚೆನ್ನಾಗಿರುತ್ತೆ ಅಲ್ಲ ಅಂತ. ತುಂಬ ಕಲೆಕ್ಷನ್ಸ್ ಚೆನ್ನಾಗಿತ್ತು. ಸೊ ನಾನೊಂದು 2-3 ಪ್ಯಾಂಟ್ ತಗೊಂಡು ಟಿ ಶರ್ಟಲ್ಲಿ ತಗೊಂಡು ಟ್ರಯಲ್ ರೂಮ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಲಾಸ್ಟಿಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹಸಿವಾಗ್ತಾ ಇತ್ತು ಅಂತ ಹೋಟೆಲ್ ಗ್ರೀನ್ಲ್ಯಾಂಡಿಗೆ ಡಿನ್ನರಿಗೆ ಬಂದ್ವಿ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ಆರ್ಡ್ರ್ ಮಾಡಿದ್ದೀವಿ. ಸೊ ಬಟರ್ ನಾನ್ ಮತ್ತು ಚಿಕನ್ ತವಾ ಆರ್ಡ್ರ್ ಮಾಡಿದ್ವಿ, ಬಂತು. ಸೊ ಇವಾಗ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿ. ಹಾಯ್, ನೆನ್ನೆ ನಾವು ವಿಶಾಲ್ ಮಾರ್ಟಿಗೆಲ್ಲ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ವಿ. ಸೊ ಏನೆಲ್ಲ ಶಾಪಿಂಗ್ ಮಾಡಿದ್ದೀವಿ ಅನ್ನೋದನ್ನು ಈಗ ನೋಡೋಣ, ಓಕೆನಾ. ಒಂದು ಬ್ಯಾಗ್ ಫುಲ್ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಇಷ್ಟು ನನಗೆ ಮಾತ್ರ ಅಲ್ಲ, ನೋಡೋಣ ಏನೆಲ್ಲ ಇದೆ ಅಂತ. ಸೊ ಕೆಲವೊಂದು ನೈಟ್ ವೇರ್ ಡ್ರೆಸ್ಗಳನ್ನು ತಗೊಬಂದಿದ್ದೀನಿ. ಒಂದೊಂದೇ ತೋರಿಸ್ಕೊತಾ ಹೋಗ್ತೀನಿ ಇವಾಗ. ಸೊ ಇದೊಂದು ಪ್ಯಾಂಟು, ನೈಟ್ ವೇರ್ ಪ್ಯಾಂಟ್. ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿದೆ. ಮೆಟೀರಿಯಲ್ ಅಂತೂ ತುಂಬ ಚೆನ್ನಾಗಿದೆ. ಇದೊಂದು ಪ್ಯಾಂಟು. ಓಕೆ, ನೆಕ್ಸ್ಟ್ ಇದು ಇದೊಂದು ಟೀ ಶರ್ಟು. ನೈಟ್ ವೇರ್ ಮನೇಲಿ ಹಾಕ್ಲಿಕ್ಕಂತೂ ತುಂಬ ಚೆನ್ನಾಗಿದೆ ಟೀ ಶರ್ಟು. ತುಂಬ ಸಾಫ್ಟಾಗಿ, ಮೆಟೀರಿಯಲ್ ತುಂಬ ಚೆನ್ನಾಗಿದೆ. ವಿಶಾಲ್ ಮಾರ್ಟಲ್ಲಿ ಮನೇಲಿ ಹಾಕುವಂಥ ಡ್ರೆಸ್ಗಳಂತೂ ತುಂಬ ಚೆನ್ನಾಗಿ ಸಿಗುತ್ತೆ. ನಮ್ಮ ಮಡಿಕೇರಿಯಲ್ಲಿ ಮಳೆಗಾಲದಲ್ಲಿ ಡ್ರೆಸ್ ವಾಶ್ ಮಾಡಿ ಹಾಕಿದರೆ ಡ್ರೈ ಆಗೋಕ್ಕೆ ತುಂಬ ಟೈಮ್ ಬೇಕು. ಸೊ ನಮಗೆ ಮಳೆಗಾಲದಲ್ಲಿ ತುಂಬ ಡ್ರೆಸ್ ಇರಬೇಕಾಗುತ್ತೆ. ಸೊ ಅದಕ್ಕೆ ಸ್ವಲ್ಪ ಪರ್ಚೇಸ್ ಮಾಡ್ಕೊಬಂದೆ. ಆ್ಯಂಡ್ ಇದೊಂದು ಪ್ಯಾಂಟ್. ಇದು ನೋಡಿ, ತುಂಬ ಚೆನ್ನಾಗಿದೆ, ಸಾಫ್ಟಾಗಿ ಮೆಟೀರಿಯಲ್ಲು. ನೆಕ್ಸ್ಟ್ ಏನಿದೆ, ಒಂದಕ್ಕೊಂದು ಮ್ಯಾಚ್ ಇಲ್ಲ. ನನಗೆ ಯಾವ್ದು ಇಷ್ಟ ಆಯಿತು ಅದನ್ನ ತೊಗೊಬಂದಿದ್ದೀನಿ. ಇದೊಂದು ಟೀ ಶರ್ಟು ನೋಡಿ, ಚೆನ್ನಾಗಿದೆ ಅಲ್ವಾ. ಪಿಂಕ್ ಕಲರ್, ಹುಡುಗಿರಿಗೆಲ್ರಿಗೂ ಇಷ್ಟ ಆಗುವಂಥ ಕಲರ್. ಆ್ಯಂಡ್ ನೆಕ್ಸ್ಟು ಹಸ್ಬೆಂಡ್ ಒಂದು 2-3 ಟಿ ಶರ್ಟ್ ತಗೊಂಡ್ರು. ಅವರು ಡ್ಯೂಟಿಗೆ ತಗೊಂಡು ಹೋಗಿದ್ದಾರೆ ಅದನ್ನ. ಇದರಲ್ಲಿ ಒಂದು ಬಾಕಿಯಾಗಿದೆ. ಇದು ಹಸ್ಬೆಂಡ್ ತಗೊಂಡಿರೋ ಟಿ ಶರ್ಟು. ಚೆನ್ನಾಗಿದೆ, ಅವರಿಗೆ ಡೈಲಿ ವೇರ್ ಡ್ಯೂಟಿಗೆ ಹಾಕಲಿಕ್ಕೆ ಓಕೆ. ಅವರು ಮ್ಯಾಂಗ್ಳೂರಲ್ಲಿ ಡ್ಯೂಟಿ ಮಾಡೋದು. ಸೊ ಅಲ್ಲಿ ಶೆಕೆ ಅಂತ ಹೇಳ್ತಾ ಇರ್ತಾರೆ. ಸೊ ಹಾಗೆ ಇದೊಂದು ಇನ್ನರ್, ಇದು ಬೇಡ ಬಿಡಿ. ಆ್ಯಂಡ್ ಇನ್ನೊಂದು ಪ್ಯಾಂಟು, ಇದು ನಂಗೆ ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟು ನೋಡೋಣ. ನೆಕ್ಸ್ಟ್ ಇದು ಹಸ್ಬೆಂಡ್ ಸೆಲೆಕ್ಟ್ ಮಾಡಿದ್ದು. ತುಂಬ ಇಷ್ಟ ಆಯಿತು ನನಗೆ, ತಗೋ ಅಂತ ಹೇಳಿದರು. ಮೆಟೀರಿಯಲ್ ಅಂತೂ ತುಂಬ ಚೆನ್ನಾಗಿದೆ. ಆದರೆ ಇಲ್ಲಿ ಮಳೆಗಾಲದಲ್ಲಿ ಇವಾಗ ಯೂಸ್ ಮಾಡಿದರೆ ಡ್ರೈ ಆಗಲಿಕ್ಕೆ ಮೇ ಬಿ
ವಾಷಿಂಗ್ ಮಿಷಿನಲ್ಲಿ ಡ್ರೈ ಮಾಡಿ ಹಾಕಿದ್ರು ಕೂಡ 1-2 ವೀಕ್ಸ್ ಬೇಕಾಗ್ಬೋದೇನೋ. ತುಂಬ ದಪ್ಪ ಇದೆ, ಆದರೂ ಚೆನ್ನಾಗಿದೆ ನೋಡಿ. ಇದು ನನ್ನ ಹಸ್ಬೆಂಡ್ ಸೆಲೆಕ್ಷನ್. ಆ್ಯಕ್ಚುಲಿ ಇನ್ನೊಂದು ಪ್ಯಾಂಟು ಅವರೇ ಸೆಲೆಕ್ಟ್ ಮಾಡಿದ್ದ ಅನ್ಸುತ್ತೆ. ನೆಕ್ಸ್ಟು ಇದು ಒಂದು ಟೀ ಶರ್ಟ್. ಇದು ನನಗೆ ಅಂತ ತಗೊಂಡಿದ್ದು. ಚೆನ್ನಾಗಿದೆಯಾ? ನನಗೆ ಕಲರ್ ಇಷ್ಟ ಆಯಿತು, ಸಿಂಪಲ್ ಆಗಿದೆ, ಮನೇಲಿ ಹಾಕ್ಲಿಕ್ಕೆ ಇಷ್ಟು ಸಾಕು. ಆ್ಯಂಡ್ ಇನ್ನೊಂದು ಟೀ ಶರ್ಟು, ಒಂದೊಂದು ಸೈಜ್ ಇದೆ, ತುಂಬ ಲೂಸ್ ಇದೆ, ಟ್ರೈ ಮಾಡಿ ನೋಡಿದ್ದೀನಿ ಅಲ್ಲಿ. ಇದು ಚೆನ್ನಾಗಿದೆ. ಓಕೆ, ಇವಾಗ ಡ್ರೆಸ್. ಈ ಪ್ಯಾಂಟ್ ಕೂಡ ಹಸ್ಬೆಂಡ್ ಸೆಲೆಕ್ಟ್ ಮಾಡಿದ್ದು. ನಂಗೆ ಇಷ್ಟ ಆಯಿತು, ತಗೋ ಅಂದರು, ತಗೊಂಡೆ. ಚೆನ್ನಾಗಿದೆ ಇದು. ಮೆಟೀರಿಯಲ್ ಅಂತೂ ಸಖತ್ತಾಗಿದೆ. ಇದು ಅಷ್ಟೇ ಡ್ರೈ ಆಗಿ, ಈಗ ಮಳೆಗಾಲದಲ್ಲಿ ಡ್ರೈ ಆಗ್ಲಿಕ್ಕಂತೂ ತುಂಬ ಟೈಮ್ ಬೇಕು. ಅದು ಚೆನ್ನಾಗಿದೆ ಪ್ಯಾಂಟ್, ತುಂಬ ಟೈಮ್ ಯೂಸ್ ಮಾಡ್ಬೋದು. ಆ್ಯಂಡ್ ಇದು ಹಸ್ಬೆಂಡ್ ತಗೊಂಡಿದ್ದು ಟೀ ಶರ್ಟ್. ಆ್ಯಕ್ಚುಲಿ ಇದು ಅಷ್ಟೊಂದು ಮೆಟೀರಿಯಲ್ ಅಷ್ಟೊಂದು ಚೆನ್ನಾಗಿಲ್ಲ, ತುಂಬ ತಿನ್ನಿದೆ. ನಾ ಹೇಳಿದೆ ಬೇಡ ಅಂತ, ಬಟ್ ಹಸ್ಬೆಂಡ್ ಇಲ್ಲ, ನಂಗಲ್ಲಿ ಡ್ಯೂಟಿ ತುಂಬ ಶೆಕೆ ಆಗ, ತಿನ್ನಿದ್ರೆ ಚೆನ್ನಾಗಾಗುತ್ತೆ, ತಗೋತೀನಿ ಅಂತ ತಗೊಂಡ್ರು. ಸೊ ಇದಕ್ಕೇನು ಅಷ್ಟೊಂದು ಕಾಸ್ಟ್ಲಿನೂ ಇರಲಿಲ್ಲ, ಜಸ್ಟ್ 119 ಅಷ್ಟೇ, 119. ಪರವಾಗಿಲ್ಲ, 119ಗೆ ಇಷ್ಟು ತಿನ್ ಬಟ್ಟೆ. ಆ್ಯಂಡ್ ಅಷ್ಟೇ ಬಟ್ಟೆ ಅಷ್ಟೇ. ಇದೊಂದು ಫ್ಲೋರ್ ಕ್ಲೀನರ್ ತಗೊಂಡೆ. ಆ್ಯಕ್ಚುಲಿ ಇದು 2 ಇತ್ತು. 105ಗೆ 2 ಬಾಟಲ್, ಒಂದು ಆಲ್ರೆಡಿ ಯೂಸ್ ಮಾಡಿದ್ದೀನಿ, ಇನ್ನೊಂದು ಇದು ಫ್ಲೋರ್ ಕ್ಲೀನರ್. ಇದು ಸ್ಮೆಲ್ ಅಂತೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಹಸ್ಬೆಂಡ್ ಒಂದು ನೈಫ್ ತಗೊಂಡಿದ್ದಾರೆ. ಮನೇಲಿ ಇತ್ತು ನೈಫು, ಆದರೂ ಒಂದು ತಗೊಂಡಿದ್ದಾರೆ. ಇದಕ್ಕೆ ಜಸ್ಟ್ 39 ರುಪೀಸ್ ಅಷ್ಟೇ. ಚೆನ್ನಾಗಿದೆ, ಪರವಾಗಿಲ್ಲ, 39ಗೆ ಓಕೆ. ಆ್ಯಂಡ್ ಇದೊಂದು ಫ್ರೂಟ್ಸ್ ಹಾಕಿಡಕ್ಕೊಂದು ಬಾಕ್ಸ್ ತಗೊಂಡೆ. ಏನು ಹೇಳೋದು ಇದಕ್ಕೆ ಗೊತ್ತಿಲ್ಲ. ಫ್ರೂಟ್ಸು ಹಾಕಿಡ್ಬೋದು, ಮತ್ತು ಪಲ್ಯಕ್ಕೆ ಸೊಪ್ಪೆಲ್ಲ ಕ್ಲೀನ್ ಮಾಡಬೇಕಾದ್ರೆ ಈಸಿ ಆಗುತ್ತೆ, ನೀರೆಲ್ಲ ಅರ್ದು ಹೋಗುತ್ತೆ, ತೊಳೆಯೋಕ್ಕೆ ಈಸಿ ಆಗುತ್ತೆ. ಮತ್ತು ಅಕ್ಕಿ ತೊಳೆದು ಇದು ಮಾಡಲಿಕ್ಕೂ ಚೆನ್ನಾಗಿದೆ. ಇದಕ್ಕೆ 300, 299 ಕೊಡುವಷ್ಟು ಇಲ್ಲ, ಆದರೂ ಓಕೆ, ಯೂಸ್ ಆಗುತ್ತೆ ಅಂತ ಆಯಿತು, ಅದಕ್ಕೆ ತಗೊಂಡೆ. ಆ್ಯಂಡ್ ಇದೊಂದು ಮುಚ್ಚಳ, 99 ರುಪೀಸ್. ಪರವಾಗಿಲ್ಲ, 99 ಕಡಿಮೆ ಉಂಟಲ್ಲ, ತಗೊಳ್ಳೋಣ ಅಂತೇಳಿ ತಗೊಂಡೆ. ನಮ್ಮಲ್ಲೊಂದು ತವಕ್ಕೆ ಮುಚ್ಚಲಿಕ್ಕೆ ಇರಲಿಲ್ಲ, ಸ್ವಲ್ಪ ಚಿಕ್ಕದಾಗ್ತಿತ್ತು ಅದು. ಇದಕ್ಕೆ ಪರ್ಫೆಕ್ಟ್ ಆಗ್ಬೋದು ಅನ್ನಿಸ್ತು, ದೊಡ್ಡದಿದೆ. ಸೊ ಅದಕ್ಕೆ ಇದೊಂದು ತಗೊಂಡೆ. ಆ್ಯಂಡ್ ಇದೊಂದು ನಮ್ಮಲ್ಲಿ ಇರಲಿಲ್ಲ, ಎಂತ ಲೆಮನ್ ಸ್ಕ್ವೀಸರ್. ಸೊ ಇದಲ್ಲಿ ಕಾಣಿಸ್ತು, ಇನ್ನೂ ತಗೊಳ್ಳೋಣ ಅಂತ ತಗೊಂಡೆ. ಇದಕ್ಕೆ ಜಸ್ಟ್ 59 ರುಪೀಸ್. ಚೆನ್ನಾಗಿದೆ, 59ಗೆ ಓಕೆ. ಆ್ಯಂಡ್ ಇದು ಒಂದು ನಾನು ಯೂಸ್ ಮಾಡೋ ಸೋಪ್, ಚಂದ್ರಿಕಾ. ಮೇ ಬಿ ನಾನು ಚಿಕ್ಕದಿಂದ ಇರುವಾಗಂದನೂ ಇದೇ ಸೋಪ್ ಯೂಸ್ ಮಾಡ್ತಾ ಇದ್ದೀನಿ, ಇವಾಗಲೂ ಇದೇ ಸೋಪ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಚೇಂಜ್ ಮಾಡೋಕ್ಕೆ ಹೋಗಲೇ ಇಲ್ಲ ನಾನು. ಸೊ ಇದಕ್ಕೆ 156. ಆ್ಯಂಡ್ ಫೋರ್ಕ್, ಸ್ಪೂನ್ ಒಂದು 4 ತಗೊಂಡೆ. ನಮ್ಮ ಮನೇಲಿ ಇರಲಿಲ್ಲ, ಸ್ಪೂನ್ ರಾಶಿ ಇತ್ತು, ಫೋರ್ಕ್ ಇರಲಿಲ್ಲ, ಹಂಗೊಂದು ಫೋರ್ಕ್ ತಗೊಂಡಿದ್ದೀನಿ. ಇದಕ್ಕೆ 4, ಇದು ಎಷ್ಟಿದೆ, 4 ಸ್ಪೂನ್ ಇದೆ. 79 ರುಪೀಸ್ ಆಫರ್ ಪ್ರೈಸ್. 149, ಆಫರ್ ಪ್ರೈಸ್ ಬಂದುಬಿಟ್ಟು 79 ಇದೆ, ವರ್ತ್. ಇದೆಲ್ಲ ಕಿಚನ್ ಐಟಮ್ಗಳೇ. ಇದು
ಸ್ಟ್ಯಾಂಡ್ ಒಂದು ತಗೊಂಡೆ, ಏನಾದರೂ ಬಿಸಿ ಪಾತ್ರೆಯಲ್ಲಿ ಇಡ್ಲಿಕ್ಕೆ ಯೂಸ್ ಆಗುತ್ತೆ. ಮಣ್ಣದ ಪಾತ್ರೆ ಯೂಸ್ ಮಾಡುವಾಗ ಅದ ಮೇಲೆ ಇಡ್ಲಿಕ್ಕೆ ಯೂಸ್ ಆಗುತ್ತೆ. ಮಣ್ಣು ಪಾತ್ರೆನ ಡೈರೆಕ್ಟಾಗಿ ಇಡೋಕ್ಕಾಗಲ್ಲ, ಸೊ ಅದಕ್ಕೆ ಯೂಸ್ ಆಗುತ್ತೆ ಅಂತ ತಗೊಂಡೆ. ಸೊ ಇದಕ್ಕೆ ಒಂದಕ್ಕೆ ಬಂದುಬಿಟ್ಟು 49 ರುಪೀಸ್ ಈಚ್. ಇದು ಎಷ್ಟಿದೆ, 1 2 3 4 ಇದೆ. 49 ರುಪೀಸ್ ಒಂದಕ್ಕೆ. ಪರವಾಗಿಲ್ಲ, ತುಂಬ ಗಟ್ಟಿ ಇದೆ. ಎಷ್ಟು ವೇಟ್ ಪಾತ್ರೆ ಬೇಕಾದ್ರೆ ಇಡ್ಬೋದು. ಇದೊಂದು ತಗೊಂಡೆ, ಏನಕ್ಕಾದರೂ ಯೂಸ್ ಆಗುತ್ತೆ. ಆ್ಯಕ್ಚುಲಿ ನಾನು ಈ ಥರ ಏನಕ್ಕೂ ಯೂಸ್ ಮಾಡಲಿಲ್ಲ ಇಷ್ಟರವರೆಗೆ. ಆ್ಯಕ್ಚುಲಿ ನಾನು ಆ ಬದನೆ ಗೊಜ್ಜು ಅದೆಲ್ಲ ಮಾಡಬೇಕಾದ್ರೆ ಬದನೆಗೆ ಚಾಕು ಚುಚ್ಚಿ ಸ್ಟವ್ ಮೇಲೆ ಹಿಂಗೆ ಹಿಡ್ಕೊಂಡು ಕಾಯಿಸ್ಬೇಕು, ಅದೆಲ್ಲ ಕಷ್ಟ ಆಗುತ್ತೆ. ಸೊ ಈ ಥರ ಏನಾದರೂ ಇದ್ದರೆ ಇದ್ರ ಮೇಲೆ ಇಟ್ಟು ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ಇದನ್ನ ತಗೊಂಡಿದ್ದೀನಿ. ಟೊಮೆಟೊ ಗೊಜ್ಜು ಎಲ್ಲ ಮಾಡಬೇಕಾದ್ರೆ ಟೊಮೆಟೊನ ಸ್ಟವ್ ಮೇಲೆ ಚಾಕು ಚುಚ್ಚಿ ಸ್ಪೂನ್ ಚುಚ್ಚಿ ಹಿಂಗೆ ಹಿಡ್ಕೊಂಡು ಸುಸ್ತಾಗ್ತಿತ್ತು. ಸೊ ಇದ್ರ ಮೇಲೆ ಇಟ್ಟು ಆರಾಮಾಗಿ ಮಾಡ್ಬೋದಲ್ಲ ಅಂತ. ಎಸ್, ಇದಕ್ಕೆ 79 ರುಪೀಸ್. 79. ಓಕೆ, ನಾನು ಹಸ್ಬೆಂಡ್ ಜೊತೆ ಹೋಗಿ ಶಾಪಿಂಗ್ ಮಾಡಿರೋ ಐಟಮ್ಸ್ಗಳು ಇಷ್ಟು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.